ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನಿಂದ. ಸ್ನೇಹಿತರೆ, ಇವತ್ತು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದು ಚಿಕನ್ ಲಾಲಿಪಾಪ್. ಚಿಕನ್ ಲಾಲಿಪಾಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಚಿಕನ್ ಲಾಲಿಪಾಪ್ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಳ್ಳಿ. ಅರ್ಧ ಕೆಜಿಯಷ್ಟು ಲಾಲಿಪಾಪ್ ತಗೊಂಡಿದ್ದೀನಿ, ಚಿಕನ್ ಲಾಲಿಪಾಪ್. 1 ಮೊಟ್ಟೆ, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಮೈದಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅರಿಶಿಣ, ಖಾರದ ಪುಡಿ, ಒಗ್ಗರಣೆಗೆ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಸೋಯಾ ಸಾಸ್, ಟೊಮೊಟೊ ಕೆಚಪ್, ಕರಿಯಲು ಎಣ್ಣೆ. ಈಗ ಯಾವ ರೀತಿ ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋತೀನಿ, 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊಟ್ಟೆ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನ್ನಲ್ಲಿಂತ ಕೈಲೇ ಕಲಸಿದ್ರೆ ಚೆನ್ನಾಗಿ ಎಲ್ಲ ಮಸಾಲೆ ಅಂಟುತ್ತೆ. ಸ್ವಲ್ಪ ನೀರು ಹಾಕೊಂಡು ಒಂದು ಗಟ್ಟಿ ಥಿಕ್ನೆಸ್ ಬರೋಷ್ಟು ನಾವು ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಸ್ನೇಹಿತರೆ, ಗಂಟಿಲ್ದಂಗೆ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕಿ ಕಲಿಸ್ಕೋಬೇಕು. ನೋಡಿ ಸ್ನೇಹಿತರೆ, ಈ ಥರ ಗಂಟಿಲ್ದಂಗೆ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೋಬೇಕು. ಈಗ ಇದಕ್ಕೆ ಏನು ಚಿಕನ್ ಲಾಲಿಪಾಪ್ ತಗೊಂಡಿದೀವಲ್ಲ ಅದನ್ನ ಹಾಕಿ ಮ್ಯಾರಿನೇಟ್ ಮಾಡಬೇಕು. ಒಂದು 1/2 ಅವರ್ ಇದನ್ನ ಮಸಾಲೆ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಕ್ಕೆ ಇಡ್ಬೋದು. ಸ್ನೇಹಿತರೆ, ಈ ತರ ಮಸಾಲೆ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನ 1/2 ಅವರ್ ನಾನು ಮ್ಯಾರಿನೇಟ್ ಮಾಡ್ತೀನಿ. ಸ್ನೇಹಿತರೆ, ಈಗ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈಗ ಲಾಲಿಪಾಪ್ ಇದೆಲ್ಲ ಅದನ್ನು ಇದ್ರೊಳಗೆ ಕರೆದು ತಕ್ಕೋತೀನಿ. ಚಿಕನ್ ಹಾಕುವಾಗ ಹೈ ಫ್ಲೇಮ್ ಅಲ್ಲಿ ಇಡಬೇಕು, ಬೇಯಿಸುವಾಗ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಯಾಕಂದ್ರೆ ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಚೆನ್ನಾಗಿ ಕರ್ದ್ಬಿಟ್ಟು ಒಂದ್ ಕಡೆ ತೆಗೆದಿಟ್ಕೋಬೇಕು. ಇದನ್ನ ನೆಕ್ಸ್ಟ್ ಇನ್ನೂ ಪ್ರೋಸೆಸ್ ಇದೆ. ಇದೇ ರೀತಿ ನಾನು ಎಲ್ಲ ಕಲಸಿಟ್ಕೊಂಡಿದ್ದೀನಲ್ಲ ಅವೆಲ್ಲ ಚಿಕನ್ ಇದೇ ರೀತಿ ಕರೆದು ತಗೋತೀನಿ. ಸ್ನೇಹಿತರೆ, ಒಂದ್ ಸೈಡು ಲಾಲಿಪಾಪ್ ಕರಿತಾ ಇದ್ದೀನಿ, ಇನ್ನೊಂದ್ ಸೈಡಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದು ಕಾಯ್ತಿದ್ದಂಕ್ಲೇನೆ ಏನ್ ಮಾಡ್ಬೇಕು, ನಾವು ಶುಂಠಿ ಮತ್ತೆ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಒಗ್ಗರಣೆಗೆ ಹಾಕ್ಬೇಕು. ಸ್ವಲ್ಪ ಕೊತ್ತಂಬರಿ ಒಗ್ಗರಣೆಗೆ ಹಾಕ್ಬೇಕು. ಇಷ್ಟಾದ್ಮೇಲೆ ಸ್ವಲ್ಪ ಫ್ರೈ ಆಗಬೇಕು ಸ್ನೇಹಿತರೆ. ಅದು ನಾನು ಕಬಾಬ್ ಕರೆದಿಟ್ಕೊಂಡಿದ್ನಲ್ಲ ಲಾಲಿಪಾಪು ಅದನ್ನ ಹಾಕ್ತಾ ಇದ್ದೀನಿ. ಕರೆದಿಟ್ಕೊಂಡಿರೋಂಥ ಲಾಲಿಪಾಪ್ ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಎವರೆಸ್ಟ್ ಚಿಕನ್ ಮಸಾಲ ಹಾಕಿದ್ದೀನಿ. ಬೇಕಂದ್ರೆ ನಾವು ಪೆರಿ ಪೆರಿ ಮಸಾಲಾನು ಹಾಕೋಬಹುದು, ಟೇಸ್ಟ್ ಚೆನ್ನಾಗುತ್ತೆ. ನೆಕ್ಸ್ಟ್ ಇದನ್ನ ಚೆನ್ನಾಗಿ ಕಟ್ಟಾಡಿಸ್ಕೋಬೇಕು. ಚೆನ್ನಾಗಿ ಕಟ್ಟಾಡಿಸ್ಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನ್ ಸೋಯಾ ಸಾಸ್, 2 ಟೇಬಲ್ ಸ್ಪೂನ್ ಟೊಮೊಟೊ ಕೆಚಪ್ ಹಾಕಿ ಸ್ನೇಹಿತರೆ ಇದನ್ನ ಚೆನ್ನಾಗಿ ಕಟ್ಟಾಡಿಸ್ಕೋಬೇಕು. ಈ ತರ ಮಕ್ಕಳಿಗೆ ಮಾಡ್ಕೊಡ್ರಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಚಿಕನ್ ಲಾಲಿಪಾಪ್ ರೆಡಿ ಆಯ್ತು ಸ್ನೇಹಿತರೆ. ಇದನ್ನೀಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ. ಸ್ನೇಹಿತರೆ ನೋಡಿ, ಚಿಕನ್ ಲಾಲಿಪಾಪ್ ಎಷ್ಟು ಚೆನ್ನಾಗಿದೆ. ಹೊರಗಡೆಯಿಂದ ಕ್ರಿಸ್ಪಿ ಆಗಿದೆ, ಒಳಗಡೆ ಎಷ್ಟು ಜ್ಯೂಸಿ ಆಗಿದೆ, ರುಚಿನೂ ಅಷ್ಟೇ ಸಖತ್ತಾಗಿರುತ್ತೆ ಸ್ನೇಹಿತರೆ. ಈ ತರ ಒಂದ್ಸರಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡ್ರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.